गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 79ನೇ ಶ್ಲೋಕ. ಪೂರ್ಣಂ ಪ್ರಮಾಣಂ ತತ್ರಯಂ ಚಾವಿರೋಧೇನೈಕತ್ರಸ್ಥಂ ತತ್ರಯಂ ಚಾವಿರೋಧಿ ಪೃಥಂ ಮಧ್ಯಂ ಚಾಪ್ರಮಾಣಂ ವಿರೋಧಿ ಸ್ಯಾತ್ತರ ತಸ್ಮಾತ್ ತ್ರಯಮೇಕತ್ರ ಕಾರ್ಯಂ. ಅದ್ಭುತವಾದ ಒಂದು ವಿಚಾರವನ್ನ ಆಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನನು ಭೋಜನಾದಿಕ್ರಿಯಾಯಾಂ ಜೀವಸ್ಯ ಸ್ವಾತಂತ್ರ್ಯೇಣೈವ ಕರ್ತೃತ್ವಂ ಸೃಷ್ಟ್ಯಾದೌ ಚ ಈಶ್ವರಸ್ಯ ಸ್ವತಂತ್ರೇಣ ಕರ್ತೃತ್ವಂ ಇತಿ ಕ್ರಿಯಾಭೇದೇನ ಪ್ರಮಾಣತ್ರಯ ಸ್ವೀಕಾರಃ ಅಸ್ತು ಕಿಂ ಏಕವಿಷಯತ್ವ ಸ್ವೀಕಾರೇಣ ಏಕವಿಷಯತ್ವೇಪಿ ವಾ ವಿರೋಧಿತ್ವೇನ ಪ್ರತ್ಯಕ್ಷಾದಿತ್ರಯಮಪಿ ಅಪ್ರಮಾಣಮಿತಿ ವಾ ಅಸ್ತು किं तत् स्वीकारेण आशंकया उक्तविधया प्रमाणत्रयस्य ಏಕವಿಷಯತ್ವ ಸ್ವೀಕಾರ ಏವ ಉತ್ತಮಃ ಇತ್ಯಾಹ. ನೋಡಿ, ಹಿಂದೆ ನಾವು ನೋಡಿದ್ದೀವಿ, ಜೀವ ತನ್ನ ಪ್ರಯತ್ನ ಪಟ್ಟು ಸ್ವವಿಹಿತ ಕರ್ಮಗಳನ್ನು ಮಾಡಬೇಕು, ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಮಾಡಬೇಕು ಅಂತ. ಮತ್ತು ಆ ಕರ್ಮಗಳನ್ನು ಮಾಡಿದಾಗಲೂ ಕೂಡ ಅವೆಲ್ಲವೂ ಕೂಡ ಈಶ್ವರನ ಅಧೀನ, ಹಾಗೆ ಅಂತ ಕೂಡ ಒಂದು ಎಚ್ಚರ ಇರಬೇಕು ಅಂತ, ತಿಳ್ಕೊಂಡಿರಬೇಕು ಅಂತ ಎರಡು ವಿಷಯವನ್ನು ಹೇಳಿದೆ. ಮತ್ತು ಇದನ್ನ ಬಿಟ್ರೆ, ಇದರಲ್ಲಿ ಒಂದು ಬಿಟ್ಟರೂ ಕೂಡ ಅವನು ಪ್ರಮಾಣ ತ್ರಿತಯ ಅನುಗಾಮಿ ಆಗೋದಿಲ್ಲ, ಹಾಗೆ ಅಂತ. ಪ್ರಮಾಣಗಳು ಮೂರು: ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಪ್ರಮಾಣ ತ್ರಿತಯ ಅನುಗಾಮಿ ಆಗೋದಿಲ್ಲ ಅಂತ ನಾವು ಹಿಂದೆ ನೋಡಿದೀವಿ. ಅದರ ಮೇಲೆ ಬಂದೆ ಆಕ್ಷೇಪ. ಅಲ್ಲ, ನಾವು ಎರಡನ್ನೇ ಯಾಕೆ ಒಪ್ಪಬೇಕು? ಪ್ರಮಾಣ ತ್ರಿತಯಾನುಗಾಮಿ ಆಗೋಣ, ಆದರೆ ಭೋಜನಾದಿ ಕ್ರಿಯೆಯಲ್ಲಿ ಜೀವ ಸ್ವತಂತ್ರನಾಗಿ ಇರ್ತಾನೆ, ಜೀವನಿಗೆ ಕರ್ತೃತ್ವ ಇದೆ. ಜಗತ್ತಿನ ಸೃಷ್ಟಿಯಾದಿ ವಿಷಯಗಳಲ್ಲಿ ಈಶ್ವರ ಸ್ವತಂತ್ರನಾಗಿ ಇದ್ದಾನೆ, ಹಾಗೆ ಅಂತ ಕ್ರಿಯಾಭೇದದಿಂದ ಜೀವನಿಗೆ ಸಂಬಂಧಪಟ್ಟ ಕ್ರಿಯೆನೇ ಬೇರೆ, ಜೀವ ಮಾಡತಕ್ಕ ಕ್ರಿಯೆನೇ ಬೇರೆ, ಪರಮಾತ್ಮ ಮಾಡತಕ್ಕ ಕ್ರಿಯೆನೇ ಬೇರೆ. ಅದರಿಂದ ಈ ಕ್ರಿಯಾಭೇದದಿಂದ ಆದರೂ ಕೂಡ ಏನಾಗುತ್ತದೆ? ಪ್ರಮಾಣತ್ರಯ ಸ್ವೀಕಾರ ಮಾಡಿದಂತೆಯೇ ಆಗ್ತದೆ. ಅದರಿಂದ ಏಕ ವಿಷಯವನ್ನ, ಈ ಮೂರು ಪ್ರಮಾಣಗಳಿಗೂ ಕೂಡ ಏಕ ವಿಷಯವನ್ನು ಯಾಕೆ ಒಪ್ಪಬೇಕು ಹಾಗೆ ಅಂತ ಒಂದು ಪ್ರಶ್ನೆ. ಏಕ ವಿಷಯತ್ವೇಪಿ ವಾ ವಿರೋಧಿತ್ವೇನ, ಒಂದೇ ವಿಷಯದಲ್ಲಿ ಆಗೋದಿಲ್ಲ ಹಾಗೆಂತ ಆದ ಮೇಲೆ ಪ್ರತ್ಯಕ್ಷಾದಿ ತ್ರಯಮಪಿ ಅಪ್ರಮಾಣಂ ಇತಿ ವಾ ಅಸ್ತು. ಆಯ್ತು, ಇಲ್ಲದ ಒಂದು ಏಕ ವಿಷಯ ಇಲ್ಲ ಅಂತ ಆದ ಪಕ್ಷದಲ್ಲಿ ಪ್ರಮಾಣಗಳಿಗೆ ವಿರೋಧ ಬರುತ್ತದೆ. ವಿರೋಧ ಬರಲಿ, ಏನಾಯ್ತು ಅದಕ್ಕೆ? ಪ್ರಮಾಣಗಳು ಅದು ಪ್ರಮಾಣವೇ ಅಲ್ಲ, ಅದು ಅಪ್ರಮಾಣ ಅಂತ ಹೇಳಿದ್ರೆ ಮುಗೀತು ಅಷ್ಟೇ. ಪ್ರಮಾಣ ಅಂತ ಯಾಕೆ ಒಪ್ಪಬೇಕು ಹಾಗೆ ಅಂತ ಬಂದ್ರೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇಲ್ಲ, ಆ ರೀತಿಯಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಪ್ರಮಾಣ ತ್ರಯವನ್ನು ನಾವು ಒಪ್ಪಬೇಕು. ಮತ್ತು ಇದು ಏಕ ವಿಷಯನೇ ಆಗಿದೆ. ಮೂರು ಪ್ರಮಾಣಗಳಿಗೂ ಕೂಡ ಸಂಬಂಧಪಟ್ಟ ಕ್ರಿಯೆಗಳು ಕೂಡ ಒಂದೇ ಆಗಿದೆ ಹಾಗೆ ಅಂತ ಹೇಳಿ ಆ ರೀತಿಯಾಗಿ ಸ್ವೀಕಾರ ಮಾಡುವುದೇ ಉತ್ತಮ ಹಾಗೆ ಅಂತ ಪ್ರಮಾಣಗಳಲ್ಲಿ ಕ್ಯಾಟಗರೈಸೇಷನ್ ಅನ್ನು ಮಾಡ್ತಾ ಇದ್ದಾರೆ. ಪ್ರಮಾಣಗಳು ಕೂಡ ಮೂರು ಪ್ರಮಾಣಗಳು ಇದೆ: ಉತ್ತಮ ಪ್ರಮಾಣಗಳು, ಮಧ್ಯಮ ಪ್ರಮಾಣಗಳು, ಅಧಮ ಪ್ರಮಾಣಗಳು ಹಾಗೆ ಅಂತ. ಅಂದ್ರೆ ನಮಗೆ ಹೇಳಬೇಕು ಅಂದ್ರೆ ನಾವು ಪ್ರಮಾಣಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅಂತ ಅದು ದೊಡ್ಡ ಕ್ವಶನ್ ಮಾರ್ಕ್. ಅದು ಆಚಾರ್ಯರು ಹೇಳುವ ಲೆವೆಲೇ ಬೇರೆ ಇದೆ. ನಾವು ನಮ್ಮ ದೃಷ್ಟಿಯಿಂದ ನೋಡಿದ್ರೆ ಒಂದು ಪ್ರಮಾಣದ ಬೆಲೆ ಎಷ್ಟು, ಅಂದ್ರೆ ಪ್ರಮಾಣದ ಮಹತ್ವ ಎಷ್ಟು, ಅದನ್ನ ನಾವು ಇನ್ನೂ ಚೆನ್ನಾಗಿ ಸ್ಪಷ್ಟ ಮಾಡಿಸ್ಕೋಬೇಕು. ಯಾಕೆ?
ಒಂದು ಪ್ರಮಾಣ ಅಂತ ಆದ ಮೇಲೆ ಅದು ಪ್ರಮಾಣ ಅಂತ ಒಪ್ಪಿದ್ರೆ ಅದರಲ್ಲಿ ಹೇಳಿದ್ದನ್ನ ನಾವು ಮಾಡಲೇಬೇಕು. ಈಗ ಸಂಧ್ಯಾವಂದನೆ ಮಾಡೋದು ಪ್ರಮಾಣ ಅಂತ ಒಪ್ಪಿದ್ರೆ ಸಂಧ್ಯಾವಂದನೆ ಮಾಡಲೇಬೇಕು. ದೇವ್ರ ಪೂಜೆ ಮಾಡೋದು ಪ್ರಮಾಣ ಅಂತ ಒಪ್ಪಿದ್ರೆ ದೇವ್ರ ಪೂಜೆ ಮಾಡಲೇಬೇಕು. ಅದು ಪ್ರಮಾಣವನ್ನ ಒಪ್ಪಿದ ಒಂದು ಲಕ್ಷಣ ಅದು. ಆಯ್ತು, ಪ್ರಮಾಣ ಇರಲಿ, ಪ್ರಮಾಣಕ್ಕೆ ಪಾಟಿ ಪ್ರಮಾಣ ಇರಲಿ, ನಾವು ಪಾಟಿಗೆ ನಾವು ಮಾಡ್ತಾ ಇರೋಣ ಅಂದ್ರೆ ಅದು ಪ್ರಮಾಣವನ್ನು ಒಪ್ಪಿದಂತೆ ಆಗೋದಿಲ್ಲ. ಅದು ಸುಮ್ಮನೆ ಬಾಯಿ ಮಾತಿಗೆ ಅಷ್ಟೇ ಒಪ್ಪಿದಂತೆ ಆಗ್ತದೆ. ಸರಿ, ಈಗ 3 ಪ್ರಮಾಣಗಳನ್ನ ಹೇಳಿದ್ರು, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ತತ್ ಪ್ರತ್ಯಕ್ಷಾದಿ ತ್ರಯಮಪಿ ವಿರೋಧೇನ ಉಭಯೋಃ ಏಕಕ್ರಿಯಾ ಕರ್ತೃತ್ವೇಪಿ ಸ್ವಾತಂತ್ರ್ಯ ವ್ಯವಸ್ಥಾಯಾಃ ಕರ್ತೃತ್ವ ಸ್ವೀಕಾರೇಣ ವಿರೋಧಾಭಾವೇನ ಇತ್ಯರ್ಥಃ. ನೋಡಿ, ತತ್ರಯಂ ಅಂದ್ರೆ ಪ್ರತ್ಯಕ್ಷಾದಿ 3 ಕೂಡ ಅವಿರೋಧೇನ, ಯಾವ ಒಂದು ವಿಷಯದಲ್ಲಿ ವಿರೋಧ ಇಲ್ಲವೋ, ಪ್ರತ್ಯಕ್ಷ ಹೇಳಿದಂತೆ ಅನುಮಾನ ಮತ್ತು ಆಗಮವು ಹೇಳಿದರೆ, ಅಥವಾ ಆಗಮ ಹೇಳಿದಂತೆ ಪ್ರತ್ಯಕ್ಷ ಅನುಮಾನ ಹೇಳಿದರೆ, ಅಂದ್ರೆ 3 ಪ್ರಮಾಣಗಳಲ್ಲಿ ಒಂದು ಐಕ್ಯಮತ್ಯ, ಪ್ರಮಾಣಗಳಲ್ಲಿ ಪರಸ್ಪರ ವಿರೋಧ ಇಲ್ಲದೇನೆ 3 ಪ್ರಮಾಣಗಳು ಕೂಡ ಒಂದೇ ವಿಷಯವನ್ನು ಹೇಳಿದರೆ, ಏಕತ್ರಸ್ಥಂ ಅಂದ್ರೆ ಏಕಾರ್ಥ ಪ್ರತಿಪಾದಕಂ, ಒಂದೇ ವಿಷಯವನ್ನ 3 ಪ್ರಮಾಣಗಳು ಕೂಡ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಆದ ಪಕ್ಷದಲ್ಲಿ ತತ್ ಪೂರ್ಣಂ ಪ್ರಮಾಣಂ ಮುಖ್ಯಂ ಭವೇದಿತಿ ಶೇಷಃ. ಅದು ಪೂರ್ಣ ಪ್ರಮಾಣ ಅಂತ ಅರ್ಥ ತಿಳ್ಕೋಬೇಕಂತ. 3 ಪ್ರಮಾಣಗಳಿಂದಲೂ ಕೂಡ ಒಂದು ವಿಷಯ ಸ್ಪಷ್ಟ ಆದಾಗ ಅದನ್ನ ಪೂರ್ಣ ಪ್ರಮಾಣ, ಮುಖ್ಯ ಪ್ರಮಾಣ ಅಥವಾ ಉತ್ತಮ ಪ್ರಮಾಣ ಅಂತ ನಾವು ಅದನ್ನ ಕ್ಯಾಟಗರೈಸ್ ಮಾಡಬೇಕು ಅಂತ ಹೇಳ್ತಾರೆ. ತತ್ರಯಂ ಅವಿರೋಧಿ, ಆ 3ರಲ್ಲಿ ಪರಸ್ಪರಂ ವಿರೋಧರಹಿತಂ ಪೃಥಗ್ ಈಶ್ವರಸ್ಯ ಜಗದಾದಿಕರ್ತೃತ್ವಂ ಆಗಮ ವಿಷಯಂ, ಜೀವಸ್ಯ ಭೋಜನಾದಿಕರ್ತೃತ್ವಂ ಪ್ರತ್ಯಕ್ಷ ವಿಷಯಂ, ಭಿನ್ನ ವಿಷಯಂ ಚೇತ್ ತತ್ ಮಧ್ಯಮಂ. ಆ ಪರಸ್ಪರ ಪ್ರಮಾಣಗಳಲ್ಲಿ ಬೇರೆ ಬೇರೆ ವಿಷಯ ಬಂತು ಅಂತ ಇಟ್ಟುಕೊಳ್ಳಿ. ಅಂದ್ರೆ ಏನು? ಪೃಥಗ್ ಅಂದ್ರೆ ಪರಮಾತ್ಮ ಜಗತ್ ಸೃಷ್ಟಿಯಾದಿಗಳನ್ನ ಮಾಡ್ತಾ ಇದ್ದಾನೆ ಅಂಗಂಬಾದ್ರಲ್ಲಿ ಆಗಮ ಪ್ರಮಾಣ, ಅದು ಆಗಮ ವಿಷಯ ಆಯಿತು. ಸೃಷ್ಟಿಯಾದಿ ಕ್ರಿಯೆಗಳು ಅದು ಆಗಮ ವೇದಗಳಿಂದಲೇ ನಾವು ತಿಳಿಯಬೇಕು. ಇನ್ನು ಜೀವ ತಾನು ಮಾಡುವ ಭೋಜನಾದಿ ಕ್ರಿಯೆಗಳು ಅದೆಲ್ಲವೂ ಕೂಡ ಪ್ರತ್ಯಕ್ಷಾದಿ ವಿಷಯ ಆಯಿತು. ಸೊ ಆಗಮಗಳ ವಿಷಯನೇ ಬೇರೆ, ಪ್ರತ್ಯಕ್ಷಗಳ ವಿಷಯನೇ ಬೇರೆ. ಹಾಗೆಂತ ಆದರೆ ಅದೇನಾಯಿತು, ಅದನ್ನು ಮಧ್ಯಮ ಪ್ರಮಾಣ ಅಂತ ಕ್ಯಾಟಗರೈಸ್ ಮಾಡಿ ಅಂತ. ಪ್ರಮಾಣಾನಾಂ ಪ್ರಾಬಲ್ಯಾಭಾವೇನ ವಿರೋಧಾಭಾವೇನ ಚ ಪ್ರಮಾಣ ಶಂಕಾ ವಿಷಯತ್ವಾದಿತಿ ಭಾವಃ. ತತ್ರಯಂ ವಿರೋಧಿ ಏಕಸ್ಮಿನ್ ಅರ್ಥೆ ಪರಸ್ಪರ ವಿರೋಧಯುಕ್ತಂ ಚೇತ್. ನೋಡಿ, ಮೊದಲನೆಯದು ಉತ್ತಮ ಪ್ರಮಾಣ ಅಂದ್ರೆ ಯಾವುದು? 3 ಪ್ರಮಾಣವು ಕೂಡ ಪ್ರತ್ಯಕ್ಷ, ಅನುಮಾನ, ಆಗಮವು ಕೂಡ ಒಂದೇ ವಿಷಯವನ್ನು ಹೇಳಿದರೆ ಅದು ಉತ್ತಮ ಪ್ರಮಾಣ. ಒಂದೊಂದು ವಿಷಯವನ್ನ ಒಂದೊಂದು ಪ್ರಮಾಣ ಹೇಳಿದರೆ ಅದು ಮಧ್ಯಮ. ಪರಮಾತ್ಮನ ಸೃಷ್ಟಿಯಾದಿ ವಿಷಯಗಳನ್ನ ಆಗಮಗಳು, ವೇದಗಳು ತಿಳಿಸಿಕೊಡೋದು. ಇನ್ನು ಜೀವನ ಜೀವನ ಕಾರ್ಯಗಳು, ಭೋಜನಾದಿ ಕಾರ್ಯಗಳು, ಅದನ್ನ ಪ್ರತ್ಯಕ್ಷ ತಿಳಿಸಿಕೊಡುತ್ತದೆ. ಆದರೆ ಪರಸ್ಪರ ವಿರೋಧ ಏನಿಲ್ಲ ಅದರಿಂದ ಅದು, ಆದರೆ 3 ಪ್ರಮಾಣವೂ ಸಿಕ್ಕಿಲ್ಲ ಹಾಗೆಂತ ಇಟ್ಟುಕೊಳ್ಳೋಣ. ಹಾಗಿದ್ದ ಪಕ್ಷದಲ್ಲಿ ಅದು ಮಧ್ಯಮ ಪ್ರಮಾಣ. ಒಂದು ವಿಷಯ ಆಗಮದಿಂದ ತಿಳಿದು ಬರುತ್ತದೆ, ಮತ್ತೊಂದು ವಿಷಯ ಪ್ರತ್ಯಕ್ಷದಿಂದ ತಿಳಿದು ಬರುತ್ತದೆ. ಹಾಗೆಂದ್ರೆ ಆ ಪ್ರಮಾಣವನ್ನು ಏನು ಕರೀತಾರೆ? ಮಧ್ಯಮ ಪ್ರಮಾಣ ಅಂತ ಕರೀತಾರೆ. ಇನ್ನು ಪರಸ್ಪರ ವಿರೋಧ ಇದ್ದ ಪಕ್ಷದಲ್ಲಿ, ಒಂದೇ ವಿಷಯದಲ್ಲಿ ಏಕಸ್ಮಿನ್ ಅರ್ಥೆ ಪರಸ್ಪರ ವಿರೋಧಯುಕ್ತಂ ಚೇ ತರ್ಹಿ ತತ್ ಅಧಮಂ ಪ್ರಮಾಣಂ ಭವೇತ್ ಇತಿ ಶೇಷ. ಹಾಗೆ ಅದು ಪರಸ್ಪರ ವಿರೋಧ ಇದ್ರೆ, ಪ್ರತ್ಯಕ್ಷ ಒಂದು ಹೇಳೋದು, ಆಗಮ ಒಂದು ಹೇಳೋದು, ಅನುಮಾನ ಒಂದು ಹೇಳೋದು, ಮಿಕ್ಕಿದು ಬೇರೆ ಏನೋ ಹೇಳೋದು, ಈ ರೀತಿಯಾಗಿ ಪ್ರಮಾಣಗಳಲ್ಲಿ ವಿರೋಧ ಬಂದ್ರೆ ಅದು ಅಧಮ ಪ್ರಮಾಣ ಅಂತ ಹೇಳ್ತಾರೆ. ಪರಸ್ಪರ ವಿರೋಧೇನ ಏಕಸ್ಯಾಪಿ ನಿಶಂಕಯಾರ್ಥ ಅನಿಶ್ಚಾಯಕತ್ವಾತ್. ಈ ರೀತಿಯಾಗಿ ಪರಸ್ಪರ ವಿರೋಧ ಬಂದ್ಬಿಟ್ರೆ ಏನ್ ತೊಂದರೆ? ಹಾಗೆಂದ್ರೆ ಅದನ್ನ ಯಾಕೆ ಅಧಮ ಮಾಡಿದ್ರು ಅಂದ್ರೆ ವಿಷಯ ನಿರ್ಧಾರ ಮಾಡ್ಲಿಕ್ಕೆ ಬರೋದಿಲ್ಲ, ವಿಷಯ ನಿರ್ಧಾರ ಕನ್ಕ್ಲೂಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅದನ್ನು ಅಧಮ ಪ್ರಮಾಣ ಅಂತ. ತಸ್ಮಾದ್ ಏವಂ ಸ್ಥಿತತ್ವ. ಈ ರೀತಿಯಾಗಿ ಪ್ರಮಾಣಗಳ 3 ಬಗೆ ಇರೋದರಿಂದ
ತತ್ರಯಂ ಪ್ರಮಾಣತ್ರಯಂ ಅಂದರೆ ಮೂರೂ ಪ್ರಮಾಣಗಳು ಕೂಡ ಏಕತ್ರ ಅವಿರೋಧೇನ ಅಂದರೆ ಒಂದೇ ವಿಷಯದಲ್ಲಿ ಯಾವ ವಿರೋಧಗಳು ಇಲ್ಲದೆ ನಾವು ಕಾರ್ಯವನ್ನ ಮಾಡಬೇಕು, ಯೋಜನೆ ಮಾಡುವ ಒಂದು ಕಾರ್ಯವನ್ನ ಮಾಡಬೇಕು. ಹಾಗಿದ್ದಾಗ ಅದೇನಾಗ್ತದೆ, ಉತ್ತಮ ಪ್ರಮಾಣ ಆಗ್ತದೆ. ಉತ್ತಮ ಪ್ರಮಾಣದಿಂದ ಹೇಳಿದ ವಿಚಾರವನ್ನು ನಾವು ರಿಜೆಕ್ಟ್ ಮಾಡಬಾರದು, ಅಲ್ಲಗಳೆಯುವಂತೆ ಇಲ್ಲ. ಇದು ಭೀಮಸೇನ ದೇವರು ಯುಧಿಷ್ಠಿರನಿಗೆ ಹೇಳುವ ವಿಷಯ. ನೋಡಿ, ಎಷ್ಟು ಅದ್ಭುತವಾದ ಒಂದು ಪ್ರಮಾಣದ ಒಂದು ವಿಚಾರವನ್ನ ಭೀಮಸೇನ ದೇವರು ಹೇಳಿದ್ದಾರೆ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದರಿಂದ ಫಸ್ಟು ಪ್ರಮಾಣಗಳು ಏನೋ ಅಂದರೆ ರಾಮಾಯಣ, ಮಹಾಭಾರತ, ವೇದಗಳು ಇತ್ಯಾದಿಗಳೇ ಪ್ರಮಾಣಗಳು. ಪ್ರಮಾಣ ಗ್ರಂಥ, ಶಾಸ್ತ್ರ ಗ್ರಂಥ ಅಂತ ಕರೀತಾರೆ. ಶಾಸ್ತ್ರ ಗ್ರಂಥಗಳೇ ನಮಗೆ ಪ್ರಮಾಣ. 4 ವೇದಗಳು, ಇತಿಹಾಸ, ಪುರಾಣಗಳು ಅಷ್ಟೇ ಪ್ರಮಾಣ. ಅದಕ್ಕೆ ಅನುಸಾರಿಯಾಗಿ ಇರೋ ದಾಸರ ಪದಗಳು ಇತ್ಯಾದಿಗಳು ಕೂಡ ಪ್ರಮಾಣ. ಅದಕ್ಕೆ ಅನುಗುಣವಾಗಿ ಇರಬೇಕು, ಅದಕ್ಕೆ ವಿರೋಧ ಇರಬಾರ್ದು. ಸೊ ಅದರಲ್ಲಿ ಹೇಳಿದ್ದು 3 ಪ್ರಮಾಣಗಳಿಂದಲೂ, ಪ್ರತ್ಯಕ್ಷ, ಅನುಮಾನ, ಆಗಮಗಳಿಂದಲೂ ಕೂಡ ಏನ್ ಸಿದ್ಧವಾಗ್ತದೆ, ಜೀವ ಅವನು ಕರ್ತೃ ಆಗಿದ್ದಾನೆ ಮತ್ತು ಪರಮಾತ್ಮನ ವಶದಲ್ಲಿ ಜೀವ ಇದ್ದಾನೆ ಅಂತ ಸ್ಪಷ್ಟ ಆಗಿರೋದ್ರಿಂದ ಆ ವಿಷಯವನ್ನ ಅಲ್ಲಗಳೆಯುವಂತೆ ಇಲ್ಲ ಯುಧಿಷ್ಠಿರ. ಹಾಗೆ ಅಂತ ಅಲ್ಲಿಗೆ ಅದನ್ನ ಅನ್ವಯಿಸ್ಕೋಬೇಕು. ಯುಧಿಷ್ಠಿರನಿಗೆ ತಿಳಿಸುವ ವಿಚಾರ ಇದು. ಅದರಿಂದ ನೀನು ಇದನ್ನ ರಿಜೆಕ್ಟ್ ಮಾಡುವಂತೆ ಇಲ್ಲ. ಆಯ್ತು, ಪ್ರತ್ಯಕ್ಷ ಒಂದು ವಿಷಯವನ್ನು ಹೇಳುತ್ತದೆ, ಆಗಮ ಒಂದು ವಿಷಯವನ್ನು ಹೇಳುತ್ತದೆ, ಹಾಗೆಂದ್ರೆ ಅದು ಮಧ್ಯಮ ಪ್ರಮಾಣ ಆಗ್ತದೆ. ಆದರೆ ಈ ವಿಷಯ 3 ಪ್ರಮಾಣಗಳಿಗೂ ಕೂಡ ಸಮ್ಮತವಾಗಿರೋದು. ಅದರಿಂದ ಇದನ್ನ ನಾವು ಅವಶ್ಯ ಮಾಡಲೇಬೇಕು ಎಂಬ ಅದರಲ್ಲಿ ತಾತ್ಪರ್ಯ. ಅದನ್ನ ರಿಜೆಕ್ಟ್ ಮಾಡುವಂತೆ ಇಲ್ಲ. ರಿಜೆಕ್ಟ್ ಮಾಡಿದರೆ ನಮಗೆ ಅನರ್ಥ ಕಾದಿದೆ ಅಂತ ಒಟ್ಟು ಅಭಿಪ್ರಾಯ ಮತ್ತು ಫಲಸಿದ್ಧಿಯೂ ಆಗೋದಿಲ್ಲ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮದ್ ಮಹಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.